ಜೈಲಲ್ಲಿದ್ದಂಥ ಆಮೇಲೆ 9 ತಿಂಗಳ ಯಾರ ಕಡೆ ಹಾಲು ತೊಗೊಳಕ್ಕೆ ಬಿಟ್ಟಿಲ್ಲ ಈ ಮನುಷ್ಯ. 9 ತಿಂಗಳ ಹಾಲು ತೊಗೊಳಕ್ಕೆ ಬಿಟ್ಟಿಲ್ಲ ಯಾರನ್ನು. 9 ತಿಂಗಳ ಕಬ್ಬಿನ ಹೊಲದಾಗ ಆ ಹೊಲದಾಗ ಈ ಹೊಲದಾಗ ಹಾಲು ಸುರಿ ಬಂದೆವು. ಯಾರು ಬೇಕವ್ರಿಗೆ ಹಂಚೇನಿ. ಇಂಥ ವ್ಯವಸ್ಥೆ ನಡೀತಂದ್ರೆ ಇವತ್ತು ರಾಜಕಾರಣ ವ್ಯವಸ್ಥೆಯಲ್ಲಿ ಇವತ್ತಿನ ಮಟ್ಟ ರಾಜಕೀಯ ಇತಿಹಾಸದಲ್ಲಿ ಇಂಥ ಮನುಷ್ಯ ನಾನು ನೋಡಿದ್ದಿಲ್ಲ. ಇಷ್ಟು ದುಷ್ಟ ಕೆಲಸ, ಇಷ್ಟು ನೀಚ ಕೆಲಸಕ್ಕೆ ಹೋಗುವಂಥ ಮನುಷ್ಯ ಇವತ್ತು ಒಬ್ಬರು ನೋಡಿದ್ದಿಲ್ಲ. ನಾನು ಎಲ್ಲ ಪಕ್ಷದ ಜೊತೆ ನನಗೆಲ್ಲ ಫ್ರೆಂಡ್ಶಿಪ್ ಐತಿ. ಹಲವಾರು ಸೀನಿಯರ್ ಲೀಡರ್ಸ್ ಜೆ.ಎಚ್. ಪಟೇಲ್ರ ಕಾಲದಿಂದ ನಾನು ಕೂಡ ಎಲ್ಲರ ಜೊತೆ ನೇರವಾಗಿ ಸಂಪರ್ಕವಾಗಿದ್ದ. ಇಂಥ ರಾಜಕಾರಣ ವ್ಯವಸ್ಥೆಯಲ್ಲಿ ಇಂಥವ್ರೊಬ್ಬರು ನಾನು ನೋಡಿರಲಿಲ್ಲ. ಆದರೆ ಪಾಪ ಇನ್ನೂ ಜನ ಸುಮ್ಮನೆ ಮೋದಿಯವರು ಅದು ಹಿಂದುತ್ವ ಅಂತ ಹೊಟ್ಟಕ್ಕೆ ದಯವಿಟ್ಟು ಅದನ್ನು ಹಾಕಕ್ಕೆ ಹೋಗ್ಬೇಡ್ರಿ. ಇದು ಒಂದು ಜಿಲ್ಲೆ ಹೋದ್ರೆ ಏನಾಗಲ್ಲ. ನಮ್ಮ ಜಿಲ್ಲೆ ಎಲ್ಲ ಜನರಿಗೆ ಕೂಡ ಕಳ್ಕೊಳ್ಳಿ. ಇದೊಂದು ಜಿಲ್ಲೆ ಹೋದ್ರೆ ಕೂಡ ಏನಾಗಲ್ಲ. ಇನ್ನಾದರೂ ತಿಳ್ಕೊರಿ. ಇಲ್ಲ ಇವತ್ತು ನಮ್ಮ ಬಂದಿರ್ಬೋದು, ನಾಳಿನಿಂದ ಪಾಳೆ ಬರೋದೇ ಇದು. ಈ ಹಿಟ್ಲರ್ ಪಾಲಿಸಿ ಒಬ್ಬೊಬ್ಬ ಕಾರ್ಪೊರೇಟರ್ ಅವರಿಂದ ಒಬ್ಬ ಕಾರ್ಪೊರೇಟರ್ ಅದನ್ನು ಏನೇನು ಇವತ್ತು ಈ ಜಿಲ್ಲೆಯಲ್ಲಿ ಮಾಡುವಂಥ ಕೆಲಸಗಳು, ಇದು ನಮ್ಮ ಧಾರವಾಡ ಸಿಟಿಯಲ್ಲಿ ಮಾಡುವಂಥದ್ದೇನು, ಹುಬ್ಬಳ್ಳಿ ಸಿಟಿಯಲ್ಲಿ ಕಾರ್ಪೊರೇಷನ್ ಲೂಟ್ ಮಾಡ್ತಾ ಇದ್ದಾರೆ. ನಮ್ಮ ಈಗಾಗಲೇ ಹೇಳಿದೆ ಹಿಂದಿ ಪ್ರಚಾರ ಸಭಾ ಯಾರ್ದದು ಹಿಂದಿ ಪ್ರಚಾರ ಸಭಾ? ಹಿಂದಿ ಪ್ರಚಾರ ಸಭೆ ಕಟ್ಟಿದ್ದು ಜೋಶಿ ಅವರು, ಏನು ಇನ್ನೊಬ್ಬ ಕಾರ್ಪೊರೇಟ್ರು ಯಾವ ಕಟ್ಟದವ ಅದನ್ನು ಕೂಡ ಕಿತ್ಕೊಂಡ್ರಲ್ಲ. ಏನಂತ ಕಿತ್ಕೊಂಡ್ರಿ? ಕಟ್ಟದವ್ರು ನಾವು, ನಮ್ಮ ಸಮಾಜ ಕಟ್ಟದವ್ರು ನಾವು. ಇವ್ರು ಎಲ್ಲಿದ್ರು? ಯಾರು? ಒಬ್ಬ ಸಿಂಗಲ್ ಮೆಂಬರ್ ತೋರಿಸಿರಲ್ಲ. ನಾಟ್ ಸಿಂಗಲ್ ಮೆಂಬರ್, ಒಬ್ಬರು ಸಿಂಗಲ್ ಮೆಂಬರ್ಲ್ಲ. ಅದಕ್ಕೆ ಹೋಗಿ ಯಾವನೋ ಒಬ್ಬನ ವೆಲ್ಡ್ರನ್ನ ಹೋಗಿ ಅದಕ್ಕೆ ಅಧ್ಯಕ್ಷ ಮಾಡಿ ಕುಂದಿರ್ಸಾರ. ಇವತ್ತು ಅದ್ರ ಗೌರವ ಗಣಿತೆಯನ್ನು ಕೂಡ ಪೂರ ಹಾಳು ಮಾಡುವಂಥದ್ದು. ಅಥವಾ ಓವರಾಲ್ ಎಲ್ಲರನ್ನೂ ಹಿಂಡಿ ಹೆಚ್ಚಿಗೆ ಒಬ್ಬರು ಹಿಟ್ಲರ್ ಆಗುವಂಥ ವ್ಯವಸ್ಥೆ ನಡೆದಲ್ಲ. ಇದಕ್ಕೆ ಅಂತ್ಯ ಆಗಬೇಕು, ಕೊನೆ ಆಗ್ಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸ್ವಾಮೀಜಿಯವ್ರು ನಿಜವಾಗೂ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ನಾ ಈಗಾಗಲೇ ಹೇಳಿ ಅವ್ರ ಮುಂದೆಲ್ಲ ನನ್ನ ಮಿಸಸ್, ನನ್ನ ಹೆಂಡತಿ ಅಪ್ಪ, ನಮ್ಮ ಮಾವ ಗಂಗಪ್ಪ ಸಿಂತ್ರಿ ಅಂತೇಳಿ ಒಂದು ಬಿಲ್ಡಿಂಗ್ ಕಟ್ತಾಯಿದ್ರು. ಆ ಬಿಲ್ಡಿಂಗ್ ಕುಸಿತು, ಕೊಲಾಪ್ಸ್ ಆಯ್ತು. ಅದು ಕೊಲಾಪ್ಸ್ ಅವ್ರು ತಪ್ಪಲ್ಲ. ಬಿಲ್ಡಿಂಗ್ ಬಿದ್ರಿಗೆ ನೀವು ಮನೆ ಕಟ್ಟಿಸ್ತೀರಿ, ನೀವು ಕಟ್ತೀರಿ. ಅದರ ಮನೆ ಒಬ್ಬ ಇಂಜಿನಿಯರ್ ಕೊಡ್ತೀರಿ, ಆರ್ಕಿಟೆಕ್ಟ್ ಕೊಡ್ತೀರಿ, ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರ್ ಕೊಡ್ತೀರಿ, ಕೊಟ್ಟು ಅವ್ರು ಮಾಡಿರ್ತಾರೆ. ಆ ತಪ್ಪಂತಂದು ಇವ್ರ ಮೇಲೆ ಹಾಕಿರಿ. ಇವ್ರು ಏನು ಮಾಡೋಕ್ಕೆ ಸಾಧ್ಯ ಐತಿ? ಹಾಕಿ ಅವ್ರನ್ನ 6 ತಿಂಗಳ ಜೈಲಲ್ಲಿ ಇಡುವಂಥ ವ್ಯವಸ್ಥೆ ಮಾಡಿಸ್ತೀವಿ ಅಂತ ಅವ್ರು ಮಾಡಿರಿ. ಇವ್ರೆ ಹೊಳ್ಳಿ ಅವರು ಹೊರಗೆ ಬಂದು 1.5 ತಿಂಗಳು ಹಾರ್ಟ್ ಅಟ್ಯಾಕ್ ಸತ್ತೋದ್ರು ಅವರು. ಇವ್ರು ಹೊಡೆತಕ್ಕೆ ಹಿಂದಿ ಪ್ರಚಾರ ಸಭಾ ಕಟ್ಟಿದವ್ರು ನೀರು ಕಟ್ಟಿಯವ್ರ ಪರಿಸ್ಥಿತಿ ಏನು ಮಾಡಿದ್ರು? ಅವ್ರ ಮೇಲೆ ಸಿ ಬಿ ಐ ಎನ್ಕ್ವೈರಿ ಮಾಡಿಸಿದ್ರು. CBI ಎನ್ಕ್ವೈರಿ ಮಾಡಿ CBIದಲ್ಲಿ ವ್ಯವಸ್ಥೆಯಲ್ಲಿ ಅವ್ರನ್ನ ಟಾರ್ಚರ್ ಮಾಡಿ ಅವ್ರು ಕೂಡ ಹಾರ್ಟ್ ಅಟ್ಯಾಕ್ ಸತ್ತೋದ್ರು. ಇನ್ನೂ ಏನಾರು ಮಾಡ್ಬೇಕಂತ ಮಾಡಿದ್ದಾರೋ ನಂಗೆ ಅರ್ಥ ಆಗ್ತಾ ಇಲ್ಲ. ಇನ್ನೂ ನಮ್ಮನ್ನೇನು ಒಂದು 4 ವರ್ಷ ಆಯ್ತು. ಇವತ್ತು ನಾನು ಊರಿಗೆ ಹೋಗ್ದೆ. 4th ಇಯರ್ ಇದು. ದಿಸ್ 4th ಇಯರ್. 4 ವರ್ಷ ಆದರೂ ಇನ್ನೂ ಇವತ್ತು ಊರಿಗೆ ಹೋಗೋಕೆ ಅವಕಾಶ ಇಲ್ಲ ನನಗೆ. ಈ ವ್ಯವಸ್ಥೆ ನಡೀತಂದ್ರೆ ನಾವು ಯಾವ ರೀತಿ ಬದುಕ್ತಾರೋ. ಇನ್ನೂ ನನ್ನ ಬಿಡಿ ಆ ಸ್ವಪಕ್ಷದಲ್ಲಿ ನಂದಂಥವ್ರು ಸಾಕಷ್ಟು ಜನ ಅದಾರೆ. ಸ್ವಪಕ್ಷದಲ್ಲಿ ಸಾಕಷ್ಟು ಜನ ಅದಾರೆ. ಇದನ್ನೆಲ್ಲ ನಾವು ಅಷ್ಟು ಅರ್ಥ ಮಾಡ್ಕೋಬೇಕಾಗಿತ್ತು. ಜನರಿಗೆ ಕೂಡ ನಾವು ವಿನಂತಿ ಮಾಡ್ಕೊಳ್ಳೋದು ಇಷ್ಟ. ಯಾಕಂದ್ರೆ ನಾ ಯಾವತ್ತೂ ಸತ್ಯದ ಪರ, ಸತ್ಯ ಏನಿರುತ್ತೆ ಅದರ ಪರ ಹೊರಟಿದ್ದೆ. ನಾ ಯಾವತ್ತೂ ಅನ್ಯಾಯದ ಪರ ಒಂದು ದಿವಸ ನನ್ನ ಜೀವನದಲ್ಲಿ ರಾಜಕಾರಣ ಮಾಡಿಲ್ಲ. ಆಮೇಲೆ ಯಾರ ಜೊತೆನೂ ಆ ರೀತಿ ದ್ವೇಷದ ರಾಜಕಾರಣ ನನ್ನ ಜೀವನದಲ್ಲಿ ನಾನು ಮಾಡಿರಲಿಲ್ಲ. ಆದರೆ ಇವತ್ತು ನಡೆಯುವಂಥ ವ್ಯವಸ್ಥೆಯನ್ನು ನೋಡಿಬಿಟ್ರೆ ಸ್ವಾಮೀಜಿಯವ್ರು ಏನು ಧ್ವನಿ ಎತ್ತಾರ. ಸ್ವಾಮೀಜಿಯವ್ರಿಗೆ ಸಾವಿರಾರು ಸಾಷ್ಟಾಂಗ ನಮಸ್ಕಾರಗಳನ್ನ ಹಾಕ್ತೇನೆ. ನಿಜವಾಗಿಯೂ ಅವ್ರು ಮಾತಾಡುವಂಥ ಮಾತಿನಲ್ಲಿ ಒಂದೊಂದು ಮಾತಿನಲ್ಲಿ ಕೂಡ ಸತ್ಯದ ಮಾತನ್ನು ಇವತ್ತೇನು ಸ್ವಾಮೀಜಿಯವ್ರು ಮಾತಾಡತ್ತಾರ. ನಿಜವಾಗಿಯೂ ಅದು ಇವತ್ತು ಯಾರೋ ಒಬ್ಬರು ದೇವ್ರ ರೂಪದಲ್ಲಿ ಬಂದು ಇವತ್ತು ನಿಂತಾರನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲ ಸ್ವಾಮೀಜಿಗಳು ಕೂಡ ಅರ್ಥ ಮಾಡ್ಕೋಬೇಕಿದನ್ನು. ಯಾವತ್ತು ಅನ್ಯಾಯ ನಡೀತೈತಿ, ಅನ್ಯಾಯ ನಡೆಯುವಂಥ ಟೈಮ್ನಿಗೆ ಯಾವ ಮಠದಾಗ ಕುಂತು ಏನು ಮಾಡೋದಾರ ಎಲ್ಲರೂ? ಯಾಕೆ ಕುಂದಿರ್ಬೇಕು ಆ ಮಠದಲ್ಲಿ? ಇವತ್ತು ಸಮಾಜಕ್ಕೆ ಅನ್ಯಾಯ ಆಗ್ತಾವೆ ನೋಡ್ರಿ. ನೀವು ಚಿಕ್ಕಂಗೌಡರ ಪರಿಸ್ಥಿತಿ ಏನಾಯ್ತು ಇವತ್ತು? ಜಗದೀಶ್ ಶೆಟ್ಟರ್ ಅವ್ರ ಪಕ್ಷದಲ್ಲಿ ಜಗದೀಶ್ ಶೆಟ್ಟರ್ ಪರಿಸ್ಥಿತಿ ಆಯ್ತು. ಮುನಿನ್ಕೊಪ್ಪ ಅವ್ರ ಪರಿಸ್ಥಿತಿ ಏನಾಯ್ತು? ಇನ್ನೂ ಹಲವಾರು ಮಂದಿ ಅದಾರ. ಇದು ಒಂದು ವರ್ಗ. ಆದರೆ ಇದಕ್ಕೆ ಸೆಕೆಂಡ್ ಲೈನ್ ಲೀಡರ್ಸಲ್ಲಿ ಅಂತೂ ಯಾರ್ಯಾರನ್ನ ಎಲ್ಲಿ ಕೊಲಾಪ್ಸ್ ಮಾಡ್ಬೇಕು ಎಲ್ಲರನ್ನು ಮಾಡಿ ಮುಗಿಸಿದಂಥ ವ್ಯವಸ್ಥೆ ನೋಡ್ತೀವಿ. ಯಾರ್ದು ಆಸ್ತಿ ಯಾರೋ ತಿನ್ನುವಂಥ ವ್ಯವಸ್ಥೆ ನೋಡ್ತೀವಿ. ಯಾರ್ಯಾರು ಆಸ್ತಿ ಕಸ್ಕೊಳ್ಳುವಂಥ ವ್ಯವಸ್ಥೆ ನೋಡ್ತೀವಿ. ಮ್ಯಾಲೆ ನೋಡೋಕಷ್ಟ ವೈಟ್ ಕಾಲರ್ ಇರುವಲ್ಲ, ಒಳಗೆ ನಡೆಯುವಂಥ ಕೃತ್ಯಗಳನ್ನು ನೋಡಿಬಿಟ್ರೆ ಇವತ್ತು ಯಾರು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಇದಕ್ಕೆ ಎಂದ ಅಂತ್ಯ ಆಗುತ್ತೋ ಗೊತ್ತಿಲ್ಲ. ಆ ದೇವರನ್ನು ಕಣ್ ತೆಗಿತಾನೆ ಅಂತ ನೋಡತ್ತಿಲ್ಲ. ಆದರೆ ಇವತ್ತು ಇದಕ್ಕೆ ಯಾವತ್ತೂ ಸ್ವಾಮೀಜಿಯವ್ರು ಏನು ಧ್ವನಿ ಎತ್ತಾರ. ನಿಜವಾಗಿಯೂ ಅದ್ಭುತವಾದಂಥ ಕೆಲಸ ಇವತ್ತು ಸ್ವಾಮೀಜಿಯವ್ರು ಮಾಡ್ಯಾರ. ಅವ್ರಿಗೆಲ್ಲರಿಗೂ ಬೆಂಬಲ ಇದ್ದೇ ಇರ್ತೈತೆ ಅವ್ರಿಗೆ. ಸರಿ, ನೀವು ಒಬ್ಬರು ರಾಜಕೀಯವಾಗಿ ಪ್ರಬಲವಾಗಿ ಆ ಜಿಲ್ಲೆಯಲ್ಲಿ ನಿಂತಿದ್ರಿ. ನಿಮ್ಮನ್ನು ಕೂಡ ಜಿಲ್ಲೆ ಬಿಟ್ಟು ಹೋಗುವಂಥ ಕೆಲಸವನ್ನು ಮಾಡಿದ್ರು. ಇನ್ನೂ ಕೂಡ ಜಿಲ್ಲೆಗೆ ಪ್ರವೇಶ ಇಲ್ಲ ನಿಮಗೆ. ಅಂದರೆ ತಮ್ಮ ವಿರೋಧ ಪಕ್ಷದವ್ರನ್ನ ಮುಗಿಸಿದ್ರು, ಸ್ವಪಕ್ಷದವ್ರನ್ನ ಮುಗಿಸಿದ್ರು. ಅಂದರೆ ಅವ್ರನ್ನ ಪ್ರಶ್ನೆ ಕೇಳೋರು ಯಾರೂ ಇಲ್ವಾ ಅಂತ ಸರ್? ಅದಕ್ಕೆ ನಾನು ಹೇಳಿದ್ನಲ್ಲ, ದೇವ್ರ ಸ್ವರೂಪದಲ್ಲೇ ಸ್ವಾಮೀಜಿಯವ್ರು ಬಂದಾರ ಅಂತ ಹೇಳಿದ್ನಲ್ಲ. ಫಸ್ಟ್ ಪ್ರಥಮವಾಗಿ ಸ್ವಾಮೀಜಿಯವರು ಧ್ವನಿ ಎತ್ತಾರ. ಇನ್ನಾದರೂ ಜನ ಎಚ್ಚೆತ್ತೇಳ್ರಿ, ಎಚ್ಚರಿಸ್ಕೊಳ್ಳಿ ಎಲ್ಲ ಜನ. ಇಂಥ ಇದರಲ್ಲಿ ಕೂಡ ನೀವು ಏನಾದ್ರು ಕುಂತ್ರೆ ಎಲ್ಲರೂ ಆ ಜಿಲ್ಲೆಯಲ್ಲಿ ಎಲ್ಲರೂ ಯಾರಿಗೂ ಇದಿಲ್ಲ ಅನ್ನೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರುವಂಥದ್ದಿಂದಲ್ಲಿ ಇವತ್ತು ನೋಡಾಕತ್ತೀರಿ. ನಾನು ಬಿಡಿ, ನನ್ನ ದೇವ್ರ ನನ್ಗೆ ಎದಿ ಧೈರ್ಯ ಐತೆ ಅನ್ನೋದಕ್ಕೆ ನಾ ಅದೇನಿ. ಯಾಕಂದ್ರೆ ನಾನು ಇನ್ನೇನೇನೋ ಮಾಡೋಕ್ಕೆ ಸಾಕಷ್ಟು ಪ್ಲ್ಯಾನ್ಗಳನ್ನ ಮಾಡೇ ಮಾಡ್ತಿರ್ತಾರೆ. ದಿವಸ ನಡೆದಿರ್ತೈತೆ ನನ್ನ ಮೇಲೆ. ಡೈಲಿ ಬೇಸಿಸ್ ಮ್ಯಾಗ ನಮ್ಮ ಮ್ಯಾಗ ಅನ್ಯಾಯ ಮಾಡೋದನ್ನ ದಿನನಿತ್ಯ. ಯಾಕಂದ್ರೆ ರಾತ್ರಿ ಮಕ್ಕೊಂಡ್ರೆ ನಿದ್ದೆ ಬರೋದಂಥ ವ್ಯವಸ್ಥೆಯಾಗಿ ಇಟ್ಟಿರ್ತಾರೆ ಮನುಷ್ಯನ. ಅಂಥ ಎಷ್ಟರ ಪೇಷನ್ಸ್ ಇರಬೇಕು ಆ ಮನುಷ್ಯನ ಹತ್ರ, ಎಷ್ಟರ ಇಂಥ ಮಾಡೋಕ್ಕಾರ ವಿಚಾರ ಮಾಡ್ತಿರ್ಬೇಕು. ನಮ್ಮ ಜಿಲ್ಲೆಗೆ ಒಳ್ಳೇದು ಮಾಡೋದಿಲ್ಲ,
ಬರೀ ಕೆಟ್ಟದ್ದು ಯಾರಿಗೆ ಮಾಡ್ಬೇಕು ಅನ್ನುವಂಥ ವ್ಯವಸ್ಥೆ ಏನಿಲ್ಲ, ಈ ವ್ಯವಸ್ಥೆ ಭಾಳ ದಿನ ನಡೆಯಂಗಿಲ್ಲ. ಇವತ್ತು ನಾ ಕೂಡ ಭಾಳ ನೊಂದ್ಕೊಂಡು ಮಾತಾಡತ್ತೀನಿ ಇವತ್ತು, ನಾ ಸುಮ್ಮನೆ ಮಾತಾಡೋದು ಭಾಳ ನೊಂದ್ಕೊಂಡು ನಾನು ಆದಂಥ ನೋವನ್ನಾಗಲಿ, ನನ್ನಂಥವ್ರಿಗೆ ನೂರಾರು ಮಂದಿ ಅದೇ ನಮ್ಮಂಥವ್ರು ಇವತ್ತು ಸಾಕಷ್ಟು ಮಂದಿ ಅಮಾಯಕರನ್ನ ತಂದು ಹಾಕ್ತಾರೆ ಕೇಸ್ನಲ್ಲಿ. ಆಮೇಲೆ ಯಾರು ಅವ್ರ ವಿರುದ್ಧ ಬಂದು ಮಾತಾಡ್ತಾರೋ ಅವ್ರು ತಂದು ಹಾಕ್ತಾರೆ. ದಯವಿಟ್ಟು ಹೇಳ್ತೀನಿ, ತಮಗೆಲ್ಲ ನಮ್ಮ ಇಡೀ ರಾಜ್ಯದ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಆ ಹಿಂದುತ್ವ ನಮ್ಮ ಜಿಲ್ಲೆಯಲ್ಲಂತೂ ಹೇಳ್ತೀನಿ, ಆ ಹಿಂದುತ್ವ ಮೋದಿಯವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ವ್ಯಾಮೋಹಕ್ಕೆ ಓಟ್ ಹಾಕಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಇದನ್ನೇನೈತಲ್ಲ, ಈ ಜಿಲ್ಲೆಗೆ ಒಂದು ಸ್ವತಂತ್ರ ಸಿಗಬೇಕು, ಜಿಲ್ಲೆ ಸ್ವತಂತ್ರವಾಗಿರ್ಬೇಕಂದ್ರೆ ಇಂಥವ್ರಿಗೆ ಮುಕ್ತಿ ಕೊಡುವಂಥ ಕೆಲಸ ಆಗ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಸರ್, ಈಗ ನಿಮ್ಮ ಧ್ವನಿಯಾಗಿ ಸ್ವಾಮೀಜಿಗಳು ಮಾತನ್ನ ಎತ್ತಿ ಹೇಳ್ತಾ ಇದ್ದಾರೆ. ಎಲ್ಲರ ಧ್ವನಿ ಸರ್, ಈಗ ಅವರಿಗೆ ಟಿಕೆಟ್ ಕೊಟ್ಟು ತಾವು ಬೆಂಬಲವಾಗಿ ನಿಂತ್ಕೊಳ್ತೀರಾ, ಗೆಲ್ಸುವಂತ ಕೆಲಸವನ್ನು ಮಾಡ್ತೀರಾ ಅಂತ? ಅದು ಪಕ್ಷಕ್ಕೆ ಬಿಟ್ಟಂತ ತೀರ್ಮಾನ. ಯಾಕಂದ್ರೆ ಇದರೊಳಗೆ ಅಷ್ಟು ದೊಡ್ಡವನಲ್ಲ. ಸ್ವಾಮೀಜಿ ಅವ್ರು ಮಾಡಿದಂಥ ಕೆಲಸ ಏನೈತಲ್ಲ ಶ್ಲಾಘನೀಯ, ಅದನ್ನ ಯಾರು ನಾವು ಅಲ್ಲಗಳೆಯೋಕ್ಕಾಗಲ್ಲ. ಸ್ವಾಮೀಜಿ ಅವ್ರಿಗೆ ಈ ವ್ಯವಸ್ಥೆಯಲ್ಲಿ ನಾವು ಯಾರು ಅಲ್ಲಗಳೆಯೋಕ್ಕಾಗಲ್ಲ. ಬಟ್ ಟಿಕೆಟ್ ಏನೈತಿ ಆಗಲೇ ನಾವು ಸ್ವಾಮೀಜಿ ಅವ್ರು ಇದನ್ನು ಪ್ರೆಸ್ ಮೀಟ್ ಮಾಡೋಕ್ಕಿಂತ ಮೊದಲು ನಮ್ಮ ಅಭ್ಯರ್ಥಿನ ನಾವು ಘೋಷಣೆ ಮಾಡಿ ಆಗಿತ್ತು. ನಂತರ ಅವ್ನು ಬಿ ಫಾರ್ಮ್ ಕೂಡ ಕೊಟ್ಟಾಗೈತಿ. ಈ ಹಂತದಲ್ಲಿ ನಾ ಅಷ್ಟು ದೊಡ್ಡವಲ್ಲ, ಈ ಪಕ್ಷದ ತೀರ್ಮಾನ ಇರ್ತೈತಿ, ಪಕ್ಷದವ್ರು ಏನು ಮಾಡ್ತಾರೆ ಅದು ನಮ್ಮ ಮುಖ್ಯಮಂತ್ರಿಗಳದಾರ, ಡಿ ಕೆ ಶಿವಕುಮಾರ್ ಅದಾರ, ನಮ್ಮ ಹೈಕಮಾಂಡ್ ಐತಿ, ಅವರೆಲ್ಲ ಕೂಡಿ ಏನು ತೀರ್ಮಾನ ಮಾಡ್ತಾರೆ ಅದರಲ್ಲಿ ನಾವು ವಹಿಸಿಲ್ಲ. ಕೊನೆ ಕ್ಷಣದವರೆಗೂ ತಮ್ಗೆ ಟಿಕೆಟ್ ಆಗುತ್ತೆ ಅನ್ನುವಂಥ ಕಾರಣಕ್ಕೇನು ಸ್ವಾಮೀಜಿ ಅವರು ಸೈಲೆಂಟ್ ಆಗಿದ್ರು ಅನ್ಸುತ್ತೆ. ಈಗ ತಮ್ಗೆ ಅವಕಾಶ ತಪ್ಪಿದೆ, ಬೇರೆ ಸಮುದಾಯದವರು ಕೊಟ್ಟಿದ್ದಾರೆ, ಅಲ್ಲಿ ಪ್ರಬಲವಾಗಿರ್ತಕ್ಕಂಥ ಸಮುದಾಯ ಪರವಾಗಿ ಅವ್ರು ಧ್ವನಿ ಎತ್ತಿದ್ದಾರೆ. ಸೊ ಹಾಗಾಗಿ ತಾವು ಕೂಡ ಏನಾದರೂ ಮಾತನಾಡ್ತೀರಾ ಹೈಕಮಾಂಡ್ ಜೊತೆ? ನಾ ಮಾತಾಡಿಲ್ಲ. ಬಟ್ ಏನೈತಿ ವ್ಯವಸ್ಥೆ ಏನೈತಿ, ನಾ ಹೇಳಿದ್ನಲ್ಲ, ನನಗೆಲ್ಲೂ ಆ ಸತ್ಯಕ್ಕೆ ಜಯ ಸಿಗೋಲ್ದು. ಯಾಕಂದ್ರೆ ಇನ್ನು ನಾವೊಬ್ಬ ಅಭ್ಯರ್ಥಿ ಪಾಪ ನನ್ನ ಹೆಂಡ್ತಿನ ಕೂಡ ನನ್ನ ಪತ್ನಿಯನ್ನಾದರೂ ನಿಂದ್ರಿಸಂತೇಳಿ ನಂಗೆ ಸಾಕಷ್ಟು ಒತ್ತಡ ಇತ್ತು. ನಮ್ಗೆ ಹೈಕಮಾಂಡ್ನಾಗ ಕರೆದಿದ್ರು, ಮಾನ್ಯ ಮುಖ್ಯಮಂತ್ರಿ ಹೇಳಿದರು, ಇನ್ನು ಆಕಿನೂ ಒಬ್ಬಾಕಿನ ಹೋಗಿ ಎಲ್ಲರೂ ಇಡಬಾರ್ದು ನಾವು. ಆ ವ್ಯವಸ್ಥೆ ಒಳಗೆ ನನ್ನ ಪತ್ನಿನೂ ಬಿಟ್ಟರೆ ನನ್ನ ಮಕ್ಕಳನ್ನ ಅನಾಥ ಮಾಡಿ ಇಡೋದಾಗತ್ತೆ ನನ್ನ ಪರಿಸ್ಥಿತಿ. ಇನ್ನು ನಾನು ಹೆಂಡ್ತಿನೂ ಒಬ್ಬಾಕಿನ ರಾಜಕಾರಣಕ್ಕೆ ತಂದರೆ ನನ್ನ ಮಕ್ಕಳನ್ನ ಅನಾಥ ಮಾಡುವಂಥ ವ್ಯವಸ್ಥೆ ಮಾಡೋದ್ರಾಗ 100% ಮಾಡ್ತಾರೆ. ಯಾಕಂದ್ರೆ ಎಲ್ಲಿ ಯಾರು ಹೇಳ್ತಾರೆ ಅದನ್ನ ಬರೀತಾರಲ್ಲ. ಇನ್ನು ನನ್ನ ಪತ್ನಿನ ಹೋಗಿ ಇಡೋ ವ್ಯವಸ್ಥೆ ಮಾಡ್ಬಾರ್ದು ಅಂತೇಳಿ ಅದರಿಂದ ನಾನು ಹಿಂದೆ ಸರ್ಕೊಂಡೆ ಅಷ್ಟು ಹೊರತು, ಇನ್ನು ನನ್ನ ಮಕ್ಕಳಾರ ಭವಿಷ್ಯ ನೋಡ್ಬೇಕು. ನನ್ನ ಮಕ್ಕಳು ಕೂಡ ಇನ್ನು ಲಗ್ನ ವಯಸ್ಸಿಗೆ ಬಂದಾರ, ಇನ್ನು ಆ ಮಕ್ಕಳ ಭವಿಷ್ಯ ನಾನು ನೋಡ್ಬೇಕಂತೇಳಿ ನಾನು ಹಿಂದೆ ಸರ್ಕೊಂಡೆ ಹೊರತು ಇವತ್ತು ಎದಕ್ಕೆ ನಾ ಅಂಜಿ ಇದಕ್ಕಲ್ಲ. ಬಟ್ ಈ ವ್ಯವಸ್ಥೆ ನೋಡಿಬಿಟ್ರೆ ಎದಕ್ಕೂ ಸತ್ಯಕ್ಕಿಲ್ಲ, ಬೆಲೆನೇ ಇಲ್ಲ. ಅವ್ರು ಏನು ಮಾಡ್ತಾರೆ ಅವ್ರು ಮಾಡಿದ್ದನೇ ಸತ್ಯ. ಈ ವ್ಯವಸ್ಥೆ ನಿಜವಾಗಿಯೂ ನಮ್ಮ ಜಿಲ್ಲೆ ಜನತೆಗೆ ನಾನು ಭಾಳ ಕಳಕಳಿಯಿಂದ ವಿನಂತಿ ಮಾಡ್ಕೊತೀನಿ, ಸಾಕು ಈ ಸಲ ಎಲ್ಲರೂ ಬದಲಾವಣೆ ಆಗಿ ಈ ಸಲ ಬದಲಿ ಮಾಡಿ ಅಂತೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಸರ್, ಕೆಪಿಸಿಸಿ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರು ಈಗಷ್ಟೇ ಒಂದು ಮಾತನ್ನು ಹೇಳಿದರು, ಆ ಜಿಲ್ಲಾ ಪ್ರಮುಖರ ಜೊತೆ ಮಾತನಾಡ್ತೇವೆ, ನಾವು ಕೊಡೋದಾದ್ರೆ ಪೂರ್ತಿ ಸಪೋರ್ಟ್ ಕೊಟ್ಟು ಅವ್ರನ್ನೇ ಕ್ಯಾಂಡಿಡೇಟ್ ಮಾಡ್ತೇವೆ, 2 ದಿನದಲ್ಲಿ ತೀರ್ಮಾನ ಮಾಡ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲ, ಸ್ವಾಮೀಜಿ ಅವರು ನನ್ನ ಕೂಡ ಅಂತೂ ಚರ್ಚೆ ಮಾಡಿಲ್ಲ ಡಿ ಕೆ ಶಿವಕುಮಾರ್. ಅದನ್ನು ಚರ್ಚೆ ಮಾಡಿದ್ರೆ ನಾವೆಲ್ಲರೂ ಅಷ್ಟು ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ತೀರ್ಮಾನ ತೊಗೊಂತೀವಿ. ಯಾಕಂದ್ರೆ ಪಾಪ ಅವನು ಹೊಸ ಯುವಕ ಅದನ್ನು, ಅವಂಗೂ ಮನಸ್ಸಿಗೆ ನೋವು ಆಗುವಂಥ ವ್ಯವಸ್ಥೆ ಆಗ್ಬಾರ್ದು. ಅದೇನಾರು ಎಲ್ಲರೂ ಜಿಲ್ಲೆಯಲ್ಲಿ ಎಲ್ಲರೂ ಕೂಡಿ ವ್ಯವಸ್ಥೆ ಮಾಡಿ ಅದಿದ್ರೆ ನಾವು ಮುಖ್ಯಮಂತ್ರಿಗಳು ಆಮೇಲೆ ನಮ್ಮ ಅಧ್ಯಕ್ಷ ಕರೆದು ಮಾತಾಡಿ ಎಲ್ಲರೂ ಜಿಲ್ಲೆಯಲ್ಲಿ ಎಲ್ಲರೂ ಕೂಡಿ ಮಾತಾಡ್ತೀವಿ. ಯಾವಾಗ ಆಗ್ಬೋದು ಸರ್ ಈ ಪ್ರೊಸೆಸ್ ಅಂತ? ನಂಗೆ ಗೊತ್ತಿಲ್ಲ, ನನಗೆ ಯಾರು ಹೇಳೇ ಇಲ್ಲ. ಅಂದರೆ ಅಕಸ್ಮಾತ್ ಕರೆದ್ರೆ ನಾವು ಮಾತಾಡ್ತೀವಿ ಎಲ್ಲರೂ ಕೂಡಿ. ಅಲ್ಲ ಸರ್, CM ಒಬ್ಬರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಈ ಅಭ್ಯರ್ಥಿ ಬದಲಾವಣೆ ಆಗುತ್ತೆ ಅನ್ನೋಂಥದ್ದು ಸರ್? ಅಲ್ಲ, ಕರೆಕ್ಟ್. ಬಟ್ ಅವನು ಮನಸ್ಸಿಗೂ ಕೂಡ ನೋವು ಆಗಬಾರ್ದಲ್ಲ. ಆ ವ್ಯವಸ್ಥೆ ಒಳಗೆ ಏನು ಮಾಡ್ತಾರೆ ನೋಡೋನಿಲ್ಲ. 4 ಬಾರಿ ಗೆದ್ದಂಥವ್ರು ಕೇಂದ್ರ ಸಚಿವರು ಇದ್ದಾರೆ, ಅವ್ರ ವಿರುದ್ಧ ತೊಡೆ ತಟ್ಟಬೇಕಾದವರು ಒಬ್ಬರು ಪ್ರಬಲರೇ ಬೇಕಲ್ವಾ ಅಂತ ಸರ್? ಅಲ್ಲಿ ಹೇಳಿದ್ನಲ್ಲ, ನಮ್ಮ ಹೈಕಮಾಂಡ್ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಏನು ಮಾತಾಡ್ತಾರೆ ಅದ್ರ ಮೇಲೆ, ಅಧ್ಯಕ್ಷರಾಗಲಿ ಏನು ಮಾತಾಡ್ತಾರೆ ಅದ್ರ ಮೇಲೆ ಅಷ್ಟು ಕೂಡ ಮಾತಾಡ್ತೀವಿ. ತಮ್ಮದಂತೂ ಸಪೋರ್ಟ್ ಇದೆ ಸ್ವಾಮೀಜಿಗಳಿಗೆ ಸರ್? ಸ್ವಾಮೀಜಿ ಅವ್ರು ಧ್ವನಿ ಎತ್ತಿದಂತಕ್ಕಂಥ 200% ಸಪೋರ್ಟ್ ನಂದು. ಯಾಕಂದ್ರೆ ಸ್ವಾಮೀಜಿಯವ್ರಿಗೆ ಕೂಡ ವಿನಂತಿ ಮಾಡ್ಕೊತೇನೆ, ಇಷ್ಟಕ್ಕೆ ತಮ್ಮದು ಬಂದ್ ಆಗಬಾರ್ದು. ಸ್ವಾಮೀಜಿಯವರೇ ತಮ್ಮ ಜೊತೆ ನಾವು ಇದ್ದಿರ್ತೀವಿ. ಏನು ಇಷ್ಟು ದಿನ ಯಾರೊಬ್ಬರು ಸ್ವಾಮೀಜಿಯವ್ರು ಕೂಡ ಬಂದಿಲ್ಲ. ನಾ ಎಲ್ಲ ಮಠಾಧೀಶರು ಕೂಡ ವಿನಂತಿ ಮಾಡ್ಕೊತೇನೆ, ಇಂಥವ್ರ ವಿರುದ್ಧ ತಾವು ಎದ್ದು ಹೊರಗಡೆ ಬರಬೇಕು, ಹೊರಗೆ ಬಂದು ನಿಂದಿರಬೇಕು. ಯಾಕೆ ಬರೀ ಮಠದಾಗ ಕುಂತ್ರೆ ಏನಾಗಂಗಿಲ್ಲ. ಇವತ್ತು ಮಠ ಬಿಟ್ಟು ಬರ್ರಿ, ಇವತ್ತು ಅಧರ್ಮ ನಡೆಯಕತ್ತೈತೆ, ಅಲ್ಲಿ ಧರ್ಮ ಇಲ್ಲಲ್ಲಿ ಅಧರ್ಮ ನಡತಿ. ಇವತ್ತು ಅಂಥ ಅನ್ಯಾಯ ನೋಡಿ ಎಲ್ಲ ಸ್ವಾಮೀಜಿಗಳು ಕುಂದ್ರುವಂಥ ವ್ಯವಸ್ಥೆ ಅಲ್ಲ. ಎಲ್ಲ ಸ್ವಾಮೀಜಿಯವರು ಕೂಡ ಹೊರಗೆ ಬರಬೇಕಿತ್ತು, ಅದರಲ್ಲಿ ಹೊರಗೆ ಬರಬೇಕು, ತಮ್ಮ ಧ್ವನಿ ಐತ್ರಿ. ಯಾರಿಗಾರ ನಾವೇನು ಬಗ್ಗುವಂಥ ವ್ಯವಸ್ಥೆ ಇಲ್ಲ, ಯಾರಿಗೂ ಅಂಜುವಂಥ ವ್ಯವಸ್ಥೆ ಇಲ್ಲ. ಬರ್ರಿ ಎಲ್ಲರೂ ಹೊರಗೆ ಅಂತೇಳಿ ನಾನು ಕೂಡ ವಿನಂತಿ ಮಾಡ್ಕೊತೀವಿ. ಇದಿಷ್ಟು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಮತ್ತು ಧಾರವಾಡ ತಾಲೂಕಿನ ಧಾರವಾಡ ಗ್ರಾಮಾಂತರ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರ ಮಾತು. ಧಾರವಾಡದಲ್ಲಿ ಟಿಕೆಟ್ ಬದಲಾವಣೆ ಆದರೆ ಅದಕ್ಕೆ ಸ್ವಾಗತ. ಆದರೆ ಇನ್ನೂ ಆ ವಿಚಾರವಾಗಿ ನನ್ನ ಜೊತೆ ಯಾರು ನಾಯಕರು ಮಾತನಾಡಿದ್ರು ಕೂಡ ನಾನು ಒಂದಷ್ಟು ಅವ್ರ ಜೊತೆ ಮಾತುಕತೆಯನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ವಿವರಿಸ್ತೇನೆ. ಅಲ್ಲಿ ನಡೀತಕ್ಕಂಥ ಅನ್ಯಾಯಗಳೇನಿದ್ದಾವೆ ಅದ್ರ ಬಗ್ಗೆ ಧ್ವನಿ ಎತ್ತಕ್ಕೆ ಒಂದು ಪ್ರಬಲವಾದಂತಹ ಜನರು ಬೇಕು, ಅವರನ್ನ ನಿಲ್ಲಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ.